ಹಾಯ್ ಹೆಲೋ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಇವಾಗ ಬಿಗ್ ಬಾಸ್ ನೋಡಿರ್ತೀರಾ, ನಿನ್ನೆ ಮೊನ್ನೆ ಎಪಿಸೋಡ್ ಎಲ್ಲ ಫೇಕ್ ಆಗಿ ಆಟ ಆಡ್ತಿರೋದು ಯಾರು ಗುರು? ಬಿಗ್ ಬಾಸ್ ಮನೇಲಿ ತುಂಬಾ ಬರೇ ಫೇಕ್, ಬರೇ ಅಲ್ಲೋಗೋದು ಇಲ್ಲೋಗೋದು, ಫೇಕ್ ಆಗಿ ಆಟ ಆಡ್ತಿರೋದು ಯಾರು? ನಿಮ್ ಪ್ರಕಾರ ಯಾರಂತ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ. ನನಗೆ ಯಾರು ಅನ್ಸ್ತಿದ್ದಾರೆ ಫೇಕ್ ಆಗಿ ಆಟ ಆಡ್ತಿರೋದಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೆ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ ಇವಾಗ ನೋಡೋಣ ಯಾರು ಫೇಕ್ ಆಗಿ ಆಟ ಆಡ್ತಿರೋದು ಬಿಗ್ ಬಾಸ್ ಮನೇಲಿ ಅಂತ. ನಿನ್ನೆ ಮೋಕ್ಷಿತ್ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನನಗೆ ಈ ತರ ಫೇಕ್ ಆಗಿ ಆಟ ಆಡೋರೆಲ್ಲ ಕಂಡ್ರೆ ಆಗದೇ ಇಲ್ಲ ಅಂತಾರೆ. ಯಾರು ಗುರು ಫೇಕ್ ಆಗಿ ಆಟ ಆಡ್ತಿರೋದು? ಫೇಕ್ ಆಗಿ ಆಟ ಆಡ್ತಿರೋದೇ ನೀನು. ಅಲ್ಲಿ ಹೋಗ್ತೀಯ, ಇಲ್ಲಿ ಬರ್ತೀಯ. ಇವಾಗ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಮನೆಯಲ್ಲಿ ಪರ್ಫೆಕ್ಟ್ ಆಗಿ ಆಟ ಆಡ್ತಿರೋದಂದ್ರೆ ಹನುಮಂತಣ್ಣ ಮತ್ತೆ ಧನರಾಜ್ ಅವ್ರಿಬ್ರೇ, ಯಾರು ಪರ್ಫೆಕ್ಟ್ ಆಗಿ ಇಲ್ಲ ಅಂತ ಹೇಳ್ತಿರಲ್ಲ. ಅದೇ 2 ವಾರದ ಹಿಂದೆ ಧನರಾಜ್ ಅವ್ರ ಜೊತೆಗೆ ಆಡಿ ಅವರಿಗೆ ಕಳಪೆ ಕೊಡ್ತಿರಲ್ಲ, ಯಾರು ಫೇಕು? ನಿಮ್ಮ ಹತ್ರ ರೀಸನೇ ಇಲ್ಲ ಧನರಾಜ್ ಅವ್ರಿಗೆ ಕಳಪೆ ಕೊಡಕ್ಕೆ. ಕಳಪೆ ಕೊಡ್ತೀರಾ, ಫೇಕ್ ಫೇಕ್ ಅಂತಿದ್ದೀರಾ ಇವಾಗ. ಯಾರು ಫೇಕ್ ಆಗಿ ಆಟ ಆಡ್ತಿರೋದು? ನಿಮ್ಮಷ್ಟು ಫೇಕ್ ಆಗಿ ಯಾರು ಆಟ ಆಡ್ತಿಲ್ಲಮ್ಮ. ಮೋಕ್ಷಿತಾ, ಗೌತಮಿ, ಚೈತ್ರ ಇವರೇ ತುಂಬಾ ಫೇಕ್ ಆಗಿ ಆಟ ಆಡ್ತಿರೋದು ಮನೆಯಲ್ಲಿ, ತುಂಬಾ ಫೇಕ್. ಅವ್ರ ಗೌತಮಿ ಬರೇ ಪಾಸಿಟಿವಿಟಿ, ಬರೇ ಅದನ್ನ ಹೇಳ್ಕೊಂಡು ಓಡಾಡ್ಬಿಟ್ರೆ ಆಗುತ್ತಾ ಮನೆಯಲ್ಲಿ? ಅದು ತಕ್ಕಂತೆ ಇರ್ಬೇಕು, ಮತ್ತೆ ಟಾಸ್ಕ್ ಅಲ್ಲಿ ಆಡ್ಬೇಕು. ಸುಮ್ನೆ ಬರೇ ಹಂಗ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡಿದ್ರೆ ಆಗಲ್ಲ. ಟಾಸ್ಕ್ ಆಡ್ಬೇಕು, ಅದೆಲ್ಲ ಇಲ್ಲ, ಸುಮ್ನೆ ಮಾತಾಡ್ತಾರೆ. ಆ ಚೈತ್ರನ ತಲೆ ಬುಡ ಇರಲ್ಲ, ಏನೇನೋ ಮಾತಾಡ್ತಾಳೆ ಅಮ್ಮ. ಫೇಕ್ ಆಗಿ ಆಟ ಆಡ್ತಿರೋದ್ರೆ ಇವ್ರೆ. ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ, ಅದರಲ್ಲಿ ದಂಡರಾಜವನ್ನ ಕೂರಿಸ್ಕೊಂಡು, ಅಂದ್ರೆ ಬ್ರಹ್ಮಾಂಡ ಗುರೂಜಿಗಳು ಹೆಂಗ್ ಮಾತಾಡ್ತಾರಲ್ಲ ಆ ತರ ಮಂಜಣ್ಣ ಬಗ್ಗೆ ಹೇಳಿ, ಐಶ್ವರ್ಯ ಬಗ್ಗೆ ಹೇಳಿ, ಇವಾಗೆಲ್ಲ ಅವರೆಲ್ಲ ಆಪೋಸಿಟ್ ಟೀಮ್ ಅಲ್ಲಿ ಇದಾರಲ್ಲ ಅವ್ರ ಬಗ್ಗೆ ಹೇಳಿ ಅಂತೆಲ್ಲ ಕೇಳ್ತಿದ್ದಾರೆ ಮೋಕ್ಷಿತ್ ಅವ್ರು ಧನರಾಜ್ ಅವ್ರ ಹತ್ರ. ಇವಾಗ ಧನರಾಜ್ ಅವರಿಗೆ ತುಂಬಾ ಕ್ಲೋಸ್ ಮೋಕ್ಷಿತ. ಏನಕ್ಕೆ ಹೇಳಿ? ಅವ್ರು ಮೊನ್ನೆ ಇವರೇ ತುಂಬಾ ಚೆನ್ನಾಗ್ ಆಡಿದ್ದು, ಇವ್ರಿಗೆ ಅತ್ಯುತ್ತಮ ಕೊಡ್ತೀವಿ ಅಂತ ಕೊಟ್ರಲ್ಲ, ಅವಾಗಿಂದ ಧನರಾಜ್ ಓಕೆ. ಇಲ್ಲ ಅಂದಿದ್ರೆ ಧನರಾಜಿಗೆ ಸರಿಯಾಗಿ ಡಿಸಿಷನ್ ತೊಗೊಳಕ್ ಬರಲ್ಲ, ಸುಮ್ನೆ ಯಾರ್ಯಾರಿಗೋ ಕೊಟ್ಬಿಡ್ತಾನೆ ಅನ್ನೋ ರೀತಿ ನಿಮ್ ಮನಸ್ಥಿತಿ. ಓಕೆನಾ? ಇವಾಗ ಧನರಾಜ್ ಅವರು ನಿಮಗೆ ತುಂಬಾ ಕ್ಲೋಸು, ಇವಾಗ ನಿಮ್ ಟೀಮ್ ಅಲ್ಲಿ ಇದಾರೆ, ಅದಕ್ಕೆ ಅವ್ರ ಬಗ್ಗೆ ಎಲ್ಲ ಕೇಳೋದು, ಮಂಜು ಅವ್ರ ಬಗ್ಗೆ ಕೇಳೋದು. ಧನರಾಜ್ ಅವರು ತುಂಬಾ ಕಾಮಿಡಿ ಮಾಡ್ತಾ ಸರಿಯಾಗಿ ಮಾತಾಡ್ತಿದಾರೆ, ಕರೆಕ್ಟ್ ಆಗಿ ಹೇಳ್ತಿದಾರೆ ಅವರು. ಆದ್ರೆ ಇಲ್ಲಿ ಕೇಳ್ತಿರೋದು ಯಾರು? ಮೋಕ್ಷಿತ. ಫೇಕ್ ಆಗಿ ಆಟ ಆಡ್ತಿರಾರೆ ಹೋಗಿ ಇವ್ರ ಹೆಂಗೆ ಅವ್ರ ಹೆಂಗೆ ಅಂತ ಕೇಳಿದ್ರೆ ಹೆಂಗಿರುತ್ತೆ ಗುರು? ಈ ಮೋಕ್ಷಿತ, ಈ ಗೌತಮಿ, ಈ ಚೈತ್ರ ಆದಷ್ಟು ಬೇಗ ಮನೆಯಿಂದ ಹೊರಗೆ ಬಂದ್ರೆ ಚೆನ್ನಾಗಿರುತ್ತೆ. ಆ ಚೈತ್ರ ಏನಂತಾರೆ, ಮುಚ್ಕೊಂಡಿರಿ ಅಂತಿದ್ದಾರೆ ತ್ರಿವಿಕ್ರಮಿಗೆ. ಅದಕ್ಕೆ ತ್ರಿವಿಕ್ರಮ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ನಿನ್ ಕಲ್ಚರೇ ನನ್ ಕಲ್ತಿಲ್ಲ, ನನಗೆ ನಿನ್ ತರ ಮಾತಾಡಕ್ ಬರಲ್ಲ, ನಿನ್ ಕಲ್ಚರ್ ಬೇಡವೇ ಬೇಡ, ಹೋಗು, ನೀನ್ ಏನೇನೋ ಮಾತಾಡ್ತೀಯ ಅಂತ ಕರೆಕ್ಟ್ ಆಗಿ ಉತ್ತರ ಕೊಟ್ರು. ಈ ಚೈತ್ರದು ತುಂಬಾ ಓವರ್ ಆಗಿದೆ. ಈ ಅಮ್ಮನು ಅಷ್ಟೇ ಕೊನೆಗ್ ಬಂದೆ ಸೇವ್ ಆಗ್ತಿರೋದು. ಏನು ಇವರಿಬ್ರು ಕೊನೆಗ್ ಬಂದಂತೆ, ಐಶ್ವರ್ಯ ಉಳ್ಕೊಂಡ್ಬಿಟ್ರಂತೆ. ಕರೆಕ್ಟ್, ಈ ವಾರ ಶೋಭಾ ಶೆಟ್ಟಿ ಅವ್ರ ಮನೆಗೆ ಹೋಗಿರ್ಲಿಲ್ಲ ಅಂದ್ರೆ ಐಶ್ವರ್ಯ ಅವ್ರು ಹೋಗೋ ಚಾನ್ಸಸ್ ಜಾಸ್ತಿ ಇತ್ತು. ಅದು ಪಕ್ಕ ಫಿಕ್ಸ್, ಐಶ್ವರ್ಯ ಮನೆಗೆ ಹೋಗಿರೋರು, ಶೋಭಾ ಶೆಟ್ಟಿ ಅವ್ರ ಮನೆ ಒಳಗೆ ಇದ್ದಿದ್ದೆ. ಅದು ಅವ್ರ ವೈಯಕ್ತಿಕ ಡಿಸಿಷನ್ ಇಂದ ಶೋಭಾ ಶೆಟ್ಟಿ ಮನೆಯಿಂದ ಹೊರಗೆ ಹೋಗಿದ್ದಾಯ್ತು. ಇವಾಗ ಇವ್ರಿಗೆ ಒಂದು ಚಾನ್ಸ್ ಸಿಕ್ಕಿದೆ. ಆ ತರ ನೋಡಕ್ ಹೋದ್ರೆ ಚೈತ್ರ ಎಷ್ಟು ಚಾನ್ಸ್ ಸಿಕ್ಕಿದೆ ಗುರು? ಏನೇನೋ ಮಾತಾಡ್ಕೊಂಡು ಹೊರ್ಗಡೆ ಯಾರು ಡಾಕ್ಟ್ರು ಏನು ಅಂದಿಲ್ಲ ಅಂದ್ರೂ ಕೂಡ ಮನೆ ಒಳಗ್ ಬಂದು ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು ಅಂತೆಲ್ಲ ಮಾತಾಡ್ತಿರ ಚೈತ್ರ ಯಾವಾಗ್ಲೂ ಮನೆಗೆ ಹೋಗ್ಬೋದಿತ್ತು ತಾನೆ. ಕರೆಕ್ಟ್, ಅದೊಂದು ಟಾಸ್ಕ್ ಅಲ್ಲಿ ಹೇಳ್ತೀಯ, ಕರೆಕ್ಟ್. ಆ ಪಾಯಿಂಟ್ ನನಗೆ ಸೂಕ್ತ ಅನ್ಸ್ಲಿಲ್ಲ, ಬೇರೆದೇನಾದ್ರು ಹೇಳ್ಬೋದಿತ್ತು ಮನೆದು, ಸರಿಯಾಗಿ ಸೂಕ್ತ ಅನ್ಸ್ಲಿಲ್ಲ. ಇವ್ರ ಮೋಕ್ಷಿತ್ ಅವರಿಗೆ ಒಂಥರ ಟೆನ್ಷನ್ ಶುರು ಆಗೋಯ್ತು. ಯಪ್ಪ, ಶಿಶಿರು ಐಶ್ವರ್ಯ ಅದ್ರಲ್ಲಿ ಒಬ್ರು ಮನೆಗೆ ಹೋಗ್ಬೇಕಿತ್ತ ಈ ವಾರ, ತಲೆಗೆ ಬಂದ್ಬಿಡ್ತು. ಅದಕ್ಕೆ ಇವಾಗ ಹನುಮಂತ, ಧನರಾಜ್ ಇವರೇ ತುಂಬಾ ಚೆನ್ನಾಗಿ ಆಡ್ತಿರೋದು. ಇವಾಗ ಇವ್ರ ಜೊತೆಗೆ ಫ್ರೆಂಡ್ಶಿಪ್ ಶುರು ಮಾಡ್ಕೊಂತಾರೆ. ಇವ್ರದ್ದು ಬರೇ ಇದೆ, ಇಲ್ಲಿ ಮನೆಯಲ್ಲಿ ಹೆಂಗೆ ಸೇವ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಯಾರ ಜೊತೆಗೆ ಹೋಗ್ಬೇಕು, ಯಾರ ಜೊತೆಗೆ ಹೋಗಿ ಯಾರ ವಿರುದ್ಧ ನಿಂತ್ರೆ ನಾವ್ ಇರ್ತೀವಿ ಮನೆಯಲ್ಲಿ ಅನ್ನೋದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಫೇಕ್ ಆಗಿ ಆಡ್ತಿರೋದೇ ಈ ಮೋಕ್ಷಿತ. ಅದೆಲ್ಲ ಬಿಟ್ಬಿಟ್ಟು ಅವ್ರ ಫೇಕು ಇವ್ರ ಫೇಕು ಅಂತ ಹೇಳ್ಕೊಂಡು ಓಡಾಡ್ತಿದ್ದಾಳೆ ಅಮ್ಮ. ಏನದೊಂದು ಆಗಂಗಿಲ್ಲ, ಹೋಗ್ಬಿಟ್ಟು ಕ್ಯಾಮ್ರಾ ಹತ್ರ ನೋಡಿ ಬಿಗ್ ಬಾಸ್ ಇವ್ರು ಫಸ್ಟ್ ಇಂದ ಇದೇ ತರ ಆಡ್ಕೊಂಡ್ ಬರ್ತಿರೋದು, ಇವ್ರು ತುಂಬಾ ಮೋಸವಾಗಿ ಆಡ್ತಿದ್ದಾರೆ. ಅದನ್ನ ನೀನ್ ಅವತ್ತು ಹೇಳ್ಬೇಕಿತ್ತಮ್ಮ, ಇವ್ರು ಮೋಸವಾಗಿ ಆಟ ಆಡ್ತಿದ್ದಾರೆ ಅಂತ. ಅದೆಲ್ಲ ಅವಾಗ ಹೇಳಲ್ಲ, ಇವಾಗ ನೀನ್ ಸೋತಿದ ಆಮೇಲೆ ನೋಡಿ ಈ ತರ ಹಿಂಗಾಗೋದು. ಮತ್ತೆ ಶಿಶಿರ್ ಹಿಂಗೆಲ್ಲ ಅನ್ಬೋದ ಶಿಶಿರ್ ಅವ್ರು ನನಗೆ? ಏನು ತುಂಬಾ ಫೇಕ್ ಆಗಿ ಆಡ್ತಿದ್ಯಾ ನೀನು, ತುಂಬಾ ಫೇಕು. ಆದಷ್ಟು ಬೇಗ ಬಿಗ್ ಬಾಸ್ ಅವರೇ ಈ ಮೋಕ್ಷಿತ, ಈ ಚೈತ್ರ, ಈ ಗೌತಮಿನ ಬೇಗ ಮನೆಯಿಂದ ಹೊರಗೆ ಹಾಕಿ. ತುಂಬಾ ಫೇಕ್ ಆಗಿ ಆಟ ಆಡ್ತಿದ್ದಾರೆ ಮೂವರು.
ಅವ್ರ ಪಾಸಿಟಿವಿಟಿ ಅಂತ ಇವರು ಫೇಕ್, ಅವ್ರು ಫೇಕ್ ಇವ್ರು ಫೇಕ್ ಅಂತ ಮಾತಾಡ್ಕೊಂಡಿದ್ದಾರೆ, ಸ್ವತಃ ಇವರೇ ಫೇಕ್ ಆಗಿ. ಈ ಚೈತ್ರದಂತೂ ಬೊಂಬಾಯಿ ಗುರು, ಏನೇನೋ ಮಾತಾಡ್ತಾಳೆ. ಫಸ್ಟ್ ಇವನ್ನ ಮನೆಯಿಂದ ಬೇಗ ಹೊರಗೆ ಹಾಕಿ ಅಂತ ಹೇಳ್ತೀನಿ. ಮತ್ತೆ ಇವತ್ತಿನ ಟಾಸ್ಕ್, ಇವತ್ತಿನ ಪ್ರೋಮೋದಲ್ಲಿ ನೋಡಿರ್ತೀರಾ, ಮೆಣಸಿನ್ಕಾಯಿ ತಿನ್ಸೋದು, ತಲೆ ಬೋಳ್ಸೋದು, ಮತ್ತೆ ಪ್ಲಾಂಕ್ ಮಾಡಿ ಅಂತ ಅಂತಾರೆ ತ್ರಿವಿಕ್ರಮ್, ಅದಕ್ಕೆಲ್ಲ ಆಗಲ್ಲ, ಅದು ಇದು ಅವ್ರಿಗೆ ಇದಾಗಿದೆ ಅದು ಇದು ಅಂತೆಲ್ಲ ಮಾತು ಬರುತ್ತೆ. ನೋಡೋಣ ಅದೇನೇನಾಗುತ್ತೆ ಅಂತ. ಮತ್ತೆ ಹಾಗಲಕಾಯಿ ತಿನ್ಸೋದು ಐಶ್ವರ್ಯ ಅವರಿಗೆ, ಆ ತರ ಟಾಸ್ಕ್ ಇದೆ. ಏನೇನಾಗುತ್ತೆ ಅಂತ ಇವತ್ತು ಎಪಿಸೋಡ್ ಅಲ್ಲಿ ನೋಡಿ ನಾಳೆ ಈ ಎಪಿಸೋಡ್ ರಿವ್ಯೂ ಮಾಡೋಣ ಅಂತ ಹೇಳ್ತಾ, ಇವಾಗ ನಿಮಗೆ ಯಾರ್ಯಾರೆಲ್ಲ ಫೇಕ್ ಅನ್ಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಹೆಸರನ್ನ ಕಮೆಂಟ್ ಅಲ್ಲಿ ಹಾಕಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ನಮ್ಮ ಚಾನೆಲ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ.